ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಈ ಸೀನಿಯರ್ ಮಿನಿಸ್ಟರ್, ಪ್ರಭಾವಿ ಸಚಿವ ಕಾಂಗ್ರೆಸ್ ಸೇರ್ತಾರ ಚುನಾವಣೆಯ ಹೊತ್ತಲ್ಲಿ? ಇದು ಸುಮ್ಮನೆ ಒಂದು ಊಹೆ, ಯಾರೋ ಜನ ಮಾತಾಡ್ಕೊಳ್ತಿರೋದು ಅಲ್ಲ, ಬದಲಾಗಿ ಕೈಪಾಳ್ಯದಿಂದಾನೇ ಸಿಗ್ತಿರುವಂಥ ಸಾಕ್ಷಿ ಮತ್ತು ಸುಳಿವು, ಅದರ ಆಧಾರದ ಮೇಲೆನೆ ನಾವು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇರೋದು. ಹಾಗಂತ ಇವರು ಬಾಂಬೆ ಬಾಯ್ಸ್ ಗ್ಯಾಂಗ್ 17 ಜನ ವಲಸಿಗರಿದ್ದಾರಲ್ಲ, ಅವ್ರ ಪೈಕಿ ಒಬ್ಬರಲ್ಲ, ಯಾರು ನಿರೀಕ್ಷೆ ಮಾಡದಂತಹ ಹೆಸರು ಈಗ ಕೇಳಿ ಬರ್ತಾ ಇರೋದು. ಯಾರವರು? ಕ್ಷೇತ್ರ ಕೂಡ ಚೇಂಜ್ ಮಾಡ್ತಾರ? ವೆರಿ ಇಂಟ್ರೆಸ್ಟಿಂಗ್ ವಿಚಾರನೇ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಇವರು ಈ ಆಪರೇಷನ್ ಕಮಲದಲ್ಲಿ ಮೊನ್ನೆ ಬಂದ್ರಲ್ವಾ 17 ಜನ ಬಾಂಬೆ ಬಾಯ್ಸ್, ಅವ್ರ ಪೈಕಿ ಒಬ್ಬರು ಅಲ್ಲ. ಅವರಲ್ಲಿ ಸುಮಾರು ಜನ ಕೈ ಎತ್ತ ಹೋಗಬಹುದು ಅನ್ನುವಂಥ ನಿರೀಕ್ಷೆ ಬಿಜೆಪಿಗರಿಗೂ ಕೂಡ ಇದೆ. ಆದರೆ ಬಿಜೆಪಿಗರು ನಿರೀಕ್ಷೆ ಮಾಡದಂತಹ ಹೆಸರು ಈಗ ಕೇಳಿ ಬರ್ತಾ ಇರೋದು. ಈ ಪ್ರಭಾವಿ ಸಚಿವ ಬಿಜೆಪಿ ಬಿಡ್ತಾರಾ, ಚುನಾವಣೆ ಹೊತ್ತಲ್ಲಿ ಕೈ ಸೇರ್ತಾರ ಅನ್ನೋದ್ರ ಬಗ್ಗೆ ಈಗ ಕೈ ನಾಯಕರೊಬ್ರು, ಅವರು ಅದರಲ್ಲೂ ಸೀನಿಯರ್ ಕಾಂಗ್ರೆಸ್ ಲೀಡರ್ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಬಯಸಿದ್ರು ಕಾಂಗ್ರೆಸ್ ಸೇರೋದಕ್ಕೆ ಒಲವಿದೆ ಇವರಿಗೆ ಅಂತ. ಯಾರು? JC ಮಾಧುಸ್ವಾಮಿ ಅವರ ಹೆಸರು ಈಗ ಈ ರೀತಿ ಚರ್ಚೆಯಲ್ಲಿದೆ. ಆಡಿಯೋ ವೈರಲ್ ಆಯಿತು. ಸರ್ಕಾರದ ಬಗ್ಗೆ, ಸಹಕಾರಿ ಇಲಾಖೆಯ ಬಗ್ಗೆ ಮಾತನಾಡಿ, ನಮ್ಮ ಸರ್ಕಾರನೇ ನಡೀತಿಲ್ಲ, ಮ್ಯಾನೇಜ್ ಮಾಡ್ತಿದೀವಿ ಅಂತ ಹೇಳಿ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಯಿತು. ಬಿಜೆಪಿಗೆ ಮುಜುಗರ ಆಯಿತು. ಡ್ಯಾಮೇಜ್ ಕಂಟ್ರೋಲ್ಗೆ ಏನೇನೋ ಮಾಡ್ತಾ ಇದ್ದಾರೆ. ಅದರ ನಡುವೆ ಈಗ ಹೊರಗಡೆ ಬರ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್ ಇದು. ಮಾಧುಸ್ವಾಮಿ ಅವ್ರಿಗೆ ಕಾಂಗ್ರೆಸ್ನತ್ತ ಸೆಳೆತ ಜಾಸ್ತಿ ಇದೆಯಾ? KN ರಾಜಣ್ಣ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಹಿಂದೆ ತಿಪಟೂರಿಂದ ಸ್ಪರ್ಧೆ ಮಾಡೋದಿಕ್ಕೆ ಬಯಸಿದ್ರು, ಕಾಂಗ್ರೆಸ್ ಚಿಹ್ನೆಯಡಿ ಅವ್ರಿಗೆ ಆಸೆ ಇದೆ, ಒಲವಿದೆ ಕಾಂಗ್ರೆಸ್ಗೆ ಬರೋದಿಕ್ಕೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರು ಕಾಂಗ್ರೆಸ್ ಅಲ್ಲಿ ಸದ್ಯ ನಡೀತಾ ಇರೋದೇ ರಾಜಣ್ಣ ಆ್ಯಂಡ್ ಟೀಮ್ದು. ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವಂತಹ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ, ಅವ್ರಿಗೆ ಕೈ ಎತ್ತ ಒಲವಿದೆ, ಹಿಂದೆ ಪ್ರಯತ್ನ ಆಗಿತ್ತು ಮತ್ತು ಅವರು ತಿಪಟೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಯಾಕೆ ತಿಪಟೂರೇ ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ತನ್ನ ಸಮುದಾಯ ಬಲ ಅನ್ನೋ ಕಾರಣಕ್ಕಿರಬಹುದೇನೋ. ಈಗೇನೋ ಆಡಿಯೋ ವೈರಲ್ ಆಗಿ ಮುಜುಗರ ಆಗಿದೆ, ವಲಸಿಗರ ಬಗ್ಗೆ ಬೇಜಾರಿದೆ, ಸರ್ಕಾರದ ಮೇಲೆ ಅಸಮಾಧಾನ, ಅದೆಲ್ಲ ಅಂದ್ಕೊಳ್ಬಹುದು. ಆದರೆ ಹಿಂದೇನೆ ಪ್ರಯತ್ನ ಆಗಿತ್ತು ಅಂತ ರಾಜಣ್ಣ ಅವ್ರು ಹೇಳ್ತಿದ್ದಾರಲ್ವಾ. ಆಲ್ರೆಡಿ ಅವರು ಟಿಕೆಟ್ ಬಯಸಿದ್ರು, ಕಾಂಗ್ರೆಸ್ನತ್ತ ಆಕರ್ಷಣೆ ಇದೆ ಅಂತ ಹೇಳ್ತಿದ್ದಾರಲ್ಲ, ಸೆಳೆತಾ ಇದೆ ಅಂತ. ಯಾಕಾಗಿ ಹಾಗಾದರೆ? BJPಯಲ್ಲಿ ಅಷ್ಟೊಳ್ಳೆ ಪೊಸಿಷನ್ ಇದೆ, ಅವ್ರ ಬಗ್ಗೆ ಗೌರವ ಇದೆ, ಅವ್ರ ಮುಂದೆ ಒಂದು ಒಳ್ಳೆ ಜಾಗಕ್ಕೆ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಮಾತಾಡೋರು ಇದ್ದಾರೆ. ಮೋದಿ ಅವ್ರ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ಯಾಕೆ BJPಯಲ್ಲಿ ಅವ್ರಿಗೆ ಅಸಮಾಧಾನ ಅಂತ ಕೇಳಿದ್ರೆ, ತುಮಕೂರಲ್ಲಿ ಇರುವಂತಹ ಒಡಕು, BJPಯಲ್ಲಿ ಒಂದು ಜಟಾಪಟಿ ಇದೆ. BSY ಟೀಮ್ ವರ್ಸಸ್ ಮಾಧುಸ್ವಾಮಿ ಬಣ ಅಥವಾ BL ಸಂತೋಷ್ ಬಣ ಅನ್ನುವಂತಹ ಆ ಜಟಾಪಟಿಯ ಕಾರಣದಿಂದಾಗಿ ತನಗೆ ಇವರು ಯಾವ ಕಾರಣಕ್ಕೂ ಇಲ್ಲಿ ಉಳಿಯೋಕೆ ಬಿಡಲ್ವಾ ಅನ್ನೋ ಆತಂಕ ಅವರನ್ನ ಕಾಡ್ತಾ ಇರಬಹುದು. ಈಗಂತೂ ಚಿಕ್ಕನಾಯಕನಹಳ್ಳಿಲಿ ಮಾಧುಸ್ವಾಮಿ ಅವ್ರಿಗೆ, ಒಬ್ಬ ಪ್ರಭಾವಿ ಸೀನಿಯರ್ ಮಿನಿಸ್ಟರ್ಗೆ ಟಿಕೆಟ್ ಕೈ ತಪ್ಪಿದ್ರು ಆಶ್ಚರ್ಯ ಇಲ್ಲ ಅನ್ನೋ ಮಟ್ಟಿಗೆ ಸುದ್ದಿ ತಾನಾಗಿ ಜೋರಾಗಿ ಹರಿದಾಡ್ತಿದೆ. ಯಾಕಂದ್ರೆ ವಿಜಯೇಂದ್ರ ಆಪ್ತ, ಯಡಿಯೂರಪ್ಪ ಆಪ್ತರಾಗಿರುವಂತಹ ಕಿರಣ್ ಕುಮಾರ್ ಅವರು ಅಲ್ಲಿ ಠಿಕಾಣಿ ಹೂಡ್ಬಿಟ್ಟಿದ್ದಾರೆ. ಕಚೇರಿ ಓಪನ್ ಮಾಡಿ ಪ್ರಚಾರನೂ ಶುರು ಮಾಡಿಬಿಟ್ಟಿದ್ದಾರೆ. ತಾನೇ 2023ರಲ್ಲಿ BJPಯ ಚಿಕ್ಕನಾಯಕನಹಳ್ಳಿ ಅಭ್ಯರ್ಥಿ ಅಂತ ಅವರೇ ಪ್ರಚಾರ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೀಗಿರುವಾಗ ನಾಳೆಗೆ ಹೆಜ್ಜೆಗೂ ತೊಡಕಾಗಬಹುದು ಅನ್ನೋ ಒಂದು ಆತಂಕ ಇದೆ. ಆಯಿತು, ಟಿಕೆಟು ತಗೊಂಡ್ರು ಹೈಕಮಾಂಡ್ ಆಶೀರ್ವಾದದಿಂದ, BL ಸಂತೋಷ್ ಆಶೀರ್ವಾದದಿಂದ ಅಂತ ಅಂದ್ಕೊಂಡ್ರು ಕೂಡ ಸುಮ್ಮನೆ ಇರ್ತಾರ? ಈ ರೀತಿ ಇಷ್ಟು ತೊಡಕಾಗಿ ಕಾಡ್ದವರು ನಾಳೆ ಟಿಕೆಟ್ ಸಿಕ್ಕಿದ್ರೂ ನನಗೆ ಗೆಲ್ಲೋದಕ್ಕೆ ಬಿಡ್ತಾರ ಅನ್ನೋ ಆತಂಕ ಇರುತ್ತೆ. ಬೇಡ, ಮೋದಿ ಅವರೇ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ನೀವು ರಾಜ್ಯಕ್ಕಿಂತ ಹೆಚ್ಚು ಸೆಂಟ್ರಲ್ ಪಾಲಿಟಿಕ್ಸ್ಗೆ ಸೂಟ್ ಆಗ್ತೀರಾ, ಇಲ್ಲಿಗೆ ಬನ್ನಿ ಅಂದರೆ MP ಎಲೆಕ್ಷನ್ಗೆ ನಿಲ್ಲಿ ಅನ್ನೋ ಆಹ್ವಾನ ಇದೆ ಅವ್ರಿಗೇನೋ, ಸುದ್ದಿನೂ ಇದೆ. ಅದಾದರೂ ಅಷ್ಟು ಸುಲಭ ಇದೆಯಾ? ಆ ದಾರಿನೂ ಕ್ಲಿಯರ್ ಇಲ್ಲ. ಯಾಕೆಂದರೆ ತುಮಕೂರು MP ಬಸವರಾಜ್ ಅವರು ಕೂಡ BSY ಬಣದಲ್ಲಿ ಗುರುತಿಸ್ಕೊಂಡಿರೋರು. ಬಸವರಾಜ್ ಅವರ ಮಗ ಜ್ಯೋತಿ ಗಣೇಶ್. ಈ ಬಾರಿ ಬಸವರಾಜ್ಗೆ ಟಿಕೆಟ್ ಸಿಗಲ್ಲ, ಅದು ಪಕ್ಕ. ಯಾಕಂದರೆ 80 ಮೀರಿ ಹೋಗಿದೆ ವಯಸ್ಸು ಅವ್ರಿಗೆ. BJPಯ ಲಿಖಿತ ನಿಯಮ ದಾಟ್ ಹೋಗಿದೆ, 80 ಕ್ರಾಸ್ ಆಗಿರೋದ್ರಿಂದ ಟಿಕೆಟ್ ಅಂತೂ ಪಕ್ಕ ಅವ್ರಿಗೆ ಸಿಗಲ್ಲ. ಅಲ್ಲಿ ತುಮಕೂರಲ್ಲಿ ಮಾಧುಸ್ವಾಮಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಸವರಾಜ್ ಅವ್ರ ಬಣ ಸುಮ್ಮನೆ ಇರಲ್ಲ. ಅವ್ರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ,
ನನಗೆ ವಯಸ್ಸಾಯಿತು ಅನ್ನೋ ಕಾರಣ ಮುಂದಿಟ್ಟು ಟಿಕೆಟ್ ತಪ್ಪಿಸೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಮುಂದಿನ ಸಲ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ನಾನೇನು ಸುಮ್ಮನೆ ಕೂರೋದಿಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸೆಡ್ ಹೊಡೆದು ನನ್ನ ತಾಕತ್ತು ತೋರಿಸ್ತೀನಿ ಅಂತ ಈಗಾಗಲೇ ಅವರು ಶಪಥ ಮಾಡಿ ಆಗಿದೆ. ಅಲ್ಲೂ ಕೂಡ ಈಸಿ ಇಲ್ಲ. ಬಿಜೆಪಿಯಲ್ಲಿ ಅವರ ವಿರುದ್ಧ ಬಂಡೇಳೋದಕ್ಕೆ, ಪೆಟ್ಟು ಕೊಡೋದಕ್ಕೆ, ಕಾಲು ಎಳೆಯೋದಕ್ಕೆ, ಒಳ ಏಟು ಕೊಡೋದಕ್ಕೆ ದೊಡ್ಡ ತಂಡವೇ ಕಾಯ್ತಿದೆ. ಅಲ್ಲಿರುವಂಥ ತುಮಕೂರಿನ ಬಹುತೇಕ ಬಿಜೆಪಿ ಶಾಸಕರು ಮಾಧುಸ್ವಾಮಿ ಅವರ ವಿರುದ್ಧ. ಮಸಾಲೆ ಜಯರಾಮ್ ಓಪನ್ ಆಗಿ ರಾಜೀನಾಮೆ ಕೊಡ್ತೀನಿ ಅಂತ ಗುಡುಗಿದ್ರು. ಸುರೇಶ್ ಗೌಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. MP ಬಸವರಾಜ್ ಸ್ಟೇಜಲ್ಲಿ ಭೈರತಿ ಬಸವರಾಜ್ ಅವ್ರ ಜೊತೆಗೆ ಮಾಧುಸ್ವಾಮಿ ಬಗ್ಗೆ ಮಾತನಾಡಿದ್ದು ಹೊರಗಡೆ ಬಂತು. ಇವ್ರು ನಂಬಿಕೊಂಡು ಕೂತ್ರೆ ತುಮಕೂರಲ್ಲಿ 1 ಸೀಟು ಬರಲ್ಲ ಈ ಸಲ ಬಿಜೆಪಿಗೆ. ಇವರಿಂದ ಎಲ್ಲ ಹಾಳಾಗಿ ಹೋಗಿದೆ, ಇವ್ರ ಧೋರಣೆ ಮಾತು ಯಾವುದು ಸರಿ ಇಲ್ಲ ಅಂತ ಬಹಳಷ್ಟು ಜನ ಮಾತನಾಡ್ಕೊಂಡಿದ್ದು ಬಿಜೆಪಿಯ ಒಳಗಡೆನೆ. ಇವೆಲ್ಲವೂ ಕೂಡ ಆತಂಕವಾಗಿ ಕಾಡ್ತಾ ಇದೆ ಮಾಧುಸ್ವಾಮಿ ಅವ್ರಿಗೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕ್ಷೇತ್ರದಲ್ಲಿಯೇ ಠಿಕಾಣಿ ಹೂಡಿರೋದು ಕಿರಣ್ ಕುಮಾರ್ ಅವರು. ಮೊದಲು ಯಡಿಯೂರಪ್ಪ ಆಪ್ತರಾಗಿದ್ದರು, KJP ಕಟ್ಟಿದಾಗ ಹೊರಗಡೆ ಹೋಗಿದ್ರು, KJPಗೆ ಹೋಗಿದ್ರು ಮಾಧುಸ್ವಾಮಿ ಅವರು. ಆಮೇಲೆ ಒಂದಿಷ್ಟು ಬದಲಾದ ಸಂದರ್ಭದಲ್ಲಿ BSY ಇಂದ ದೂರ ಆದರೂ ಈಗ BSY ಜೊತೆಗೆ ಜಟಾಪಟಿ ಇಳಿದಿದ್ದಾರೆ. ಹಾಗಾಗಿ ನಾಳೆ ಖಂಡಿತ ನನಗೆ ಎಲ್ಲೋ ಒಂದು ಕಡೆ ಸರಿಯಾದ ಟೈಮ್ ನೋಡ್ಕೊಂಡು ಪೆಟ್ಟು ಕೊಡ್ತಾರೆ ಅನ್ನೋ ಕಳವಳ ಇರಬಹುದೇನೋ ಅವ್ರಿಗೆ. ಹಾಗೆ ಮಾಧುಸ್ವಾಮಿ ಅವರು ಜನತಾ ಪರಿವಾರದ ಮೂಲದಿಂದ ಬಂದವರು. ಸಿದ್ದರಾಮಯ್ಯನವರ ಜೊತೆಗೆ ನಂಟು ಚೆನ್ನಾಗಿದೆ, ಸಿದ್ದರಾಮಯ್ಯನವ್ರ ಜೊತೆ ಒಳ್ಳೆ ಸ್ನೇಹಿತರು ವೈಯಕ್ತಿಕವಾಗಿ ಅನ್ನೋ ಮಾತು ಕೂಡ ಇದೆ. ಸೊ ರಾಜಣ್ಣ ಅವ್ರು ಹೇಳಿರೋ ಮಾತು ಇಲ್ಲಿ ಸರಿ ಹೊಂದತ್ತೆ. ಅವ್ರಿಗೆ ಕಾಂಗ್ರೆಸ್ ಕಡೆನೇ ಹೆಚ್ಚು ಸೆಳೆತಾ ಇದೆ. ಟಿಕೆಟ್ ಬಯಸಿದ್ರು ತಿಪಟೂರಿಂದ ಅಂತ ಏನು ಹೇಳ್ತಿದ್ದಾರೆ, ಅದು ನಿಜವಾಗಲಿದೆಯಾ? ಈಗಾಗಿರುವಂಥ ಬೆಳವಣಿಗೆ, ರಾಜೀನಾಮೆ ಬಿಸಾಕ್ ಹೋಗ್ತೀನಿ, ನಾನೇನು ಕುರ್ಚಿಗೆ ಅಂಟ್ಕೊಂಡು ಕೂತಿಲ್ಲ ಅಂತ ಮುಖ್ಯಮಂತ್ರಿಗಳ ಮುಂದೆ ಅವರು ಅಬ್ಬರಿಸಿದ್ದು, ಇದೆಲ್ಲದರ ನಡುವೆ ರಾಜಣ್ಣ ಅವರು ಹಾಕಿರೋ ಬಾಂಬ್. ಸೊ ಬಿಜೆಪಿಯ ಪ್ರಭಾವಿ ಮಂತ್ರಿ ಕಾಂಗ್ರೆಸ್ಗೆ ಹೋಗ್ತಾರಾ ಚುನಾವಣೆಯ ಹೊತ್ತಲ್ಲಿ? ಇದಕ್ಕೆ ಸಮಯವೇ ಉತ್ತರ ಕೊಡಬೇಕು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.